ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಧೃತಿ ಲವ್ಸ್. ನಾನು ಯಾವುದು ಮಾವಿನ ಹಣ್ಣಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಮಾವಿನ ಹಣ್ಣಿಂದ ಕುಲ್ಫಿ ಏನೆಲ್ಲ ಸ್ವೀಟ್ಸ್ ಎಲ್ಲ ಮಾಡಿರ್ತಾರೆ. ಹಾಗೆ ಮಾವಿನ ಹಣ್ಣಿಂದ ನಾನು ಹಲ್ವಾನ ಮಾಡ್ತಾಯಿದ್ದೆ. ಇದು ತುಂಬಾ ಸಿಂಪಲ್ ಆಗಿರುತ್ತೆ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಫಸ್ಟು ಒಂದೆರಡು ಮಾವಿನ ಹಣ್ಣನ್ನ ಕಟ್ ಮಾಡಿಕೊಂಡು ಅದನ್ನ ಪಲ್ಪ್ ತೆಗೆದುಬಿಟ್ಟು ಗ್ರೈಂಡ್ ಮಾಡಿಕೊಂಡು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಆ ಪಲ್ಪ್ಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕೊಂಡ್ಬಿಟ್ಟು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕಿ ಕುದಿಸ್ಕೊಂಡು ನಂತರ ಅದಕ್ಕೆ ಪಲ್ಪ್ನ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಟೇಸ್ಟಿಗೆ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಹಾಗೆಯೇ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ಅಥವಾ 1 ತಾಸುವರೆಗೂ ಅದನ್ನ ಚೆನ್ನಾಗಿ ಗಾಳಿ ಆಡಲಿಕ್ಕೆ ಬಿಟ್ಟು ನಂತರ ಅದನ್ನು ನಾವೀಗ ಕಟ್ ಮಾಡಿ ಸರ್ವ್ ಮಾಡಿದರೆ ತುಂಬಾ ಟೇಸ್ಟ್ಫುಲ್ ಆಗಿರುವಂಥ ಹಲ್ವಾ ರೆಡಿ ಆಗುತ್ತೆ ನೋಡಿ. ರೆಫ್ರಿಜರೇಟ್ರಲ್ಲೇ ಇಡೋದು ಬೇಕಾಗಿಲ್ಲ, ಜಸ್ಟ್ ಹೊರಗಡೆ ಇಟ್ಟರೆ ಸಾಕು. 1 ಅವರ್ ಪರ್ಫೆಕ್ಟ್ ಆಗಿಂಥ ಹಲ್ವಾ ರೆಡಿ ಆಗುತ್ತೆ. ನೀವು ಮನೇಲಿ